ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳ ಇನ್ನುಳಿದ ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ? ಇನ್ನು ತುಲಾರಾಶಿ. ತುಲಾರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ಸಹಕಾರ ಚೆನ್ನಾಗಿದೆ. ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ, ಸ್ತ್ರೀಯರಿಗೆ ಸಹಕಾರ ತುಂಬ ಚೆನ್ನಾಗಿರ್ತದೆ. ಸ್ವಲ್ಪ ವ್ಯಯ ಇದೆ, ಕಾಲಿಗೆ ಪೆಟ್ಟು ಬೀಳೋ ಸಾಧ್ಯತೆ ಅಧಿಕವಾಗಿದೆ, ಹೆಚ್ಚಾಗಿದೆ. ಮತ್ತು ಚ್ಯುತಿ, ಯಾವುದೋ ಒಂದು ಮುಖ್ಯವಾದದ್ದು ನಿಮ್ಮ ಕೈಗೆ ಸಿಗದೆ ಹೋಗಿಬಿಡುತ್ತೆ. ಆ ಥರದ್ದು ಒಂದು ಘಟನೆ ನಡೆಯುತ್ತೆ. ಇದಕ್ಕೆ ಸಿದ್ಧ ಇರಬೇಕು. ಯಾವ ರೀತಿಯಲ್ಲಿ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳೋದ್ರಿಂದ ಮನೋಬಲ ಗಟ್ಟಿಯಾಗುತ್ತೆ. ವೃಶ್ಚಿಕ ರಾಶಿಯವರಿಗೆ ದಿವಸ ಆತ್ಮೀಯರಿಗಾಗಿ ಒಂದಷ್ಟು ಹಣ ವಿನಿಯೋಗ, ವ್ಯಯ, ಖರ್ಚು ಇದೆ. ಆ ಥರದ್ದೊಂದಿದೆ. ಇನ್ನು ಜೊತೆಗೆ ವೃತ್ತಿಯಲ್ಲಿ ಅನುಕೂಲಕರ ಫಲ ಇದೆ, ಲಾಭ ಇದೆ, ಚೆನ್ನಾಗಿದೆ ಈ ದಿವಸ. ಹೆಚ್ಚಿನ ಲಾಭ, ಹೆಚ್ಚಿನ ಶುಭ ಫಲ, ಸುಖ ಫಲ ಖಂಡಿತ ಚೆನ್ನಾಗಿದೆ ಈ ದಿವಸ. ಮಿತ್ರರ ಸಹಕಾರ ಆಗಲಿ, ಸಂಗಾತಿಯ ಸಹಕಾರ ಆಗಲಿ, ಈ ಥರದ್ದೆಲ್ಲ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ನರಸಿಂಹ ಪ್ರಾರ್ಥನೆಯನ್ನೇ ಮಾಡಿಕೊಳ್ಳಿ, ತುಂಬ ಅನುಕೂಲ ಆಗುತ್ತೆ. ನರಸಿಂಹ ಸನ್ನಿಧಾನದಲ್ಲಿ ಒಂದು ತುಳಸಿ ಅರ್ಚನೆ ಮಾಡಿಸಿ, ಪಾಯಸ ನೈವೇದ್ಯ ಮಾಡಿಸಿ, ಯಾವುದಾಗುತ್ತೋ ಅದರಿಂದ ಅನುಕೂಲ ಉಂಟಾಗುತ್ತೆ. ಇನ್ನು ಧನುಸ್ಸು ರಾಶಿ. ಧನುರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ತೊಡಕು ಬರುತ್ತೆ. ಮಾಡಿ ಮುಗಿಸೋಣ ಈ ದಿವಸ ಶತಾಯಗತಾಯ ಆಗೋದಿಲ್ಲ. ತೊಡಕು, ವಿಘ್ನ, ಕಿರಿಕಿರಿ. ಕೆಲಸದ ಸ್ಥಳದಲ್ಲಿ ಕಿರಿಕಿರಿ ಆದರೆ ಇಡೀ ದಿನ ಹಾಳಾಗಿಬಿಡುತ್ತೆ. ಆ ಥರದೊಂದು ಲಕ್ಷಣ ಇದೆ. ಗಣಪತಿ ಸನ್ನಿಧಾನಕ್ಕೆ ಹೋಗಿ ಬನ್ನಿ, ಗಣಪತಿಗೆ ಪ್ರಾರ್ಥನೆ ಮಾಡ್ಕೊಳ್ಳಿ. ಮಂಗಳವಾರ ಒಳ್ಳೆಯದು. ಇನ್ನು ಉಳಿದ ಹಾಗೆ ಈ ದಿವಸ ಹಾಲು ಹೈನು ವ್ಯಾಪಾರಿಗಳಿಗೆ ಲಾಭ ಇದೆ, ಕೃಷಿಕರಿಗೆ ಲಾಭ ಇದೆ, ನೀರಿನ ಸೋರ್ಸಲ್ಲಿ ಕೆಲಸ ಮಾಡೋರಿಗೆಲ್ಲರಿಗೂ ತುಂಬ ಚೆನ್ನಾಗಿದೆ, ಲಾಭದಾಯಕವಾಗಿದೆ. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ, ವಿಶೇಷ ಸಾಧನೆ ಆಗುತ್ತೆ. ಕಾರ್ಯಸಿದ್ಧಿಂ ಅಂತ ಕಾರ್ಯಾನುಕೂಲ ಉಂಟಾಗುತ್ತೆ. ಬಹಳ ಬೇಗ ಕೆಲಸಗಳಾಗುತ್ತೆ. ಎಲ್ಲೋ ಕಾಯೋದಿರಲ್ಲ, ವೆಯ್ಟಿಂಗ್ ಮಾಡಲೇ ಇಲ್ಲ, ಇವತ್ತು ಎಲ್ಲ ಕೆಲಸ ಆಗೋಯ್ತು ಅಂತ. ಆ ಥರ ಚೆನ್ನಾಗಿದೆ. ತಂದೆ ಮಕ್ಕಳ ಸ್ವಲ್ಪ ಮನಸ್ತಾಪ ಬರುವ ಸಾಧ್ಯತೆ ಇದೆ. ಇದರ ನಿವಾರಣೆಗೆ ಈಶ್ವರನ ಆರಾಧನೆ ಮಾಡಿಕೊಳ್ಳಿ. ಉಳಿದ ಹಾಗೆ ಸಂಗಾತಿಯಿಂದ ತುಂಬ ಸಹಕಾರ ಚೆನ್ನಾಗಿರ್ತದೆ. ವ್ಯಾಪಾರಿಗಳಿಗೆ ಹೆಚ್ಚಿನ ಅನುಕೂಲ ಇದೆ. ಅನುಕೂಲದ ಫಲ ಹೆಚ್ಚಾಗಿದೆ, ಆತಂಕ ಬೇಡ. ಇನ್ನು ಕುಂಭರಾಶಿ. ಕುಂಭರಾಶಿಯವರಿಗೆ ದಿವಸ ನೋಡಿ, ನಿಮ್ಮ ದೇವತಾ ಅರ್ಚನೆ ಅಥವಾ ದೇವತಾ ಕಾರ್ಯಗಳು ಅಥವಾ ಅದರ ಒಂದು ಪೂಜೆ ಇತ್ಯಾದಿಗಳಲ್ಲಿ ಭಾಗಿಯಾಗ್ತಕ್ಕಂತಹ ಸಾಧ್ಯತೆ ಇದೆ. ಒಂದು ಉತ್ತಮ ಸಜ್ಜನರ ಭೇಟಿ ಅಂತೀವಲ್ಲ, ಉತ್ತಮರ ಭೇಟಿ ಉಂಟಾಗುತ್ತೆ. ಅದರಿಂದಾಗಿ ಮನಸ್ಸಿಗೆ ಹಿತ ಅನಿಸುತ್ತೆ. ನಾನು ಇಂಥವ್ರನ್ನ ಕಾಣಲಿಲ್ಲ ಇವತ್ತು, ಆ ಥರದ್ದೊಂದು ಒಬ್ಬರ ಭೇಟಿಯಾಗುತ್ತೆ. ಮನಸ್ಸಿಗೆ ಸಮಾಧಾನ ಇರ್ತದೆ. ಸ್ನೇಹಿತರ, ಬಂಧುಗಳ ಸಹಕಾರ ಚೆನ್ನಾಗಿದೆ. ಸಂಗಾತಿಯ ಸಹಕಾರ ಚೆನ್ನಾಗಿರ್ತದೆ, ಆತಂಕ ಬೇಡ. ಸ್ವಲ್ಪ ಏನಪ್ಪ ಅಂದರೆ ಒಂದು ಸಂದಿಗ್ಧ ವಾತಾವರಣ ಎದುರಾಗುತ್ತೆ. ನೀವು ಗೊಂದಲಕ್ಕೊಳಗಾಗ್ತೀರ, ಸಂಕಷ್ಟಕ್ಕೆ ಸಿಕ್ಕಾಕೊಳ್ತೀರ. ಅಂಥದ್ದೊಂದು ಪ್ರಶ್ನೆಯೋ ಅಥವಾ ಅಂಥದ್ದೊಂದು ಸಂದರ್ಭವೋ ಎದುರಾಗುವ ಸಾಧ್ಯತೆ ಇದೆ. ಅದರಿಂದ ಹೊರಬರಲಿಕ್ಕೆ ನೀವು ಕೂಡ ನರಸಿಂಹ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ, ಪ್ರಾರ್ಥನೆ ಸಲ್ಲಿಸಿ, ಅನುಕೂಲ ಆಗುತ್ತೆ. ಇನ್ನು ಮೀನರಾಶಿ. ಮೀನರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಸ್ವಲ್ಪ ಪರಿಶ್ರಮ ಇದೆ. ನೀವು ಎದುರಿಸಲಿಕ್ಕೆ ಅಂದರೆ ಪೂರೈಸಲಿಕ್ಕೆ ಆಗದೇ ಇರತಕ್ಕಂಥ ಕ್ಲಿಷ್ಟತೆ ಅನ್ನೋದು ಉಂಟಾಗುತ್ತೆ. ಆದರೆ ಮಾಡ್ತೀರಾ. ಕೊನೆಗೆ ಭಗವಂತನ ಕೃಪೆ, ನರಸಿಂಹ ಪ್ರಾರ್ಥನೆಯನ್ನೇ ಮಾಡಿ, ನಿಮಗೂ ಅನುಕೂಲ ಆಗುತ್ತೆ. ಅದರಿಂದ ಈ ದಿವಸ ಸಂಗಾತಿಯಲ್ಲಿ ಮನಸ್ತಾಪ ಇದೆ. ಲಕ್ಷ್ಮೀ ನರಸಿಂಹ ಸನ್ನಿಧಾನದಲ್ಲಿ ಪಂಚಾಮೃತ ಸೇವೆ ಮಾಡಿಸಿ, ಅದು ತುಂಬ ಸಹಾಯವಾಗುತ್ತೆ. ವ್ಯಾಪಾರಿಗಳಿಗೂ ಅಷ್ಟೇ ತೊಡಕಿದೆ, ಸ್ವಲ್ಪ ಹುಷಾರಾಗಿರಿ. ಈ ದಿವಸ 12 ರಾಶಿಗಳವರು ಅಥವಾ ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಕೂಡ ಹೇಳಬಹುದಾದ ಮಂತ್ರ ಯಾವುದು ಗಮನಿಸಿ. ಓಂ ಮಹಾಬಲಾಯ ನಮಃ. ಈ ಮಂತ್ರ ಹೇಳ್ಕೊಳ್ಳಿ. ನರಸಿಂಹಸ್ವಾಮಿದು ಕಷ್ಟದಿಂದ ದಾಟಲಿಕ್ಕೆ ಈ ಬಲ ಬರುತ್ತೆ, ನರಸಿಂಹಸ್ವಾಮಿ ಬಲ ಬರುತ್ತೆ. ಸರಿ ಶಾಸ್ತ್ರಿಗಳ, ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆಯ ಜೊತೆಗೆ 12 ರಾಶಿಗಳ ಫಲಾಫಲದ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ರಿ. ಹಾಗೆ ನಮ್ಮ ವೀಕ್ಷಕರು ಕಳುಹಿಸಿದಂತಹ ಸಂದೇಶಗಳಿಗೆ ಸಲಹೆ, ಸೂಚನೆ, ಪರಿಹಾರಗಳನ್ನು ಸೂಚಿಸಿದ್ರಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.